ನಮಸ್ಕಾರ ಸ್ನೇಹಿತರೆ, 2026ರ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ? ಈ ವರ್ಷದ ಆರ್ಥಿಕ ಲಾಭ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮನೆ ಆಸ್ತಿ ಖರೀದಿಗೆ ಅವಕಾಶಗಳು ದೊರೆಯುತ್ತವೆ. ಕನ್ಯಾ ರಾಶಿಗೆ 2026ರಲ್ಲಿ ದೇವರೇ ಕೊಟ್ಟಿರುವಂತಹ ವರಗಳು ಯಾವುವು? ಏನೆಲ್ಲ ಶುಭ ಫಲಗಳನ್ನ ನೀಡಿದ್ದಾನೆ ಮತ್ತು ನಿಮ್ಮ ಜೀವನವೇ ಬದಲಾಗುವಂತಹ ಸಮಯ ಬಂದಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ಕನ್ಯಾ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕನ್ಯಾ ರಾಶಿಯವರಿಗೆ ಇದು ಕನಸುಗಳನ್ನ ನನಸಾಗಿಸುವ ಮತ್ತು ಅವರ ಆಸೆಗಳನ್ನ ವಾಸ್ತವಗಳಾಗಿ ಪರಿವರ್ತಿಸುವ ವರ್ಷವಾಗಿರುತ್ತದೆ. ಈ ವರ್ಷ ಮನೆ, ಕುಟುಂಬ, ಕೆಲಸದ ಜೀವನ, ಸಂಬಂಧಗಳು ಮತ್ತು ಸಮಾಜದೊಳಗಿನ ದೃಷ್ಟಿಕೋನಗಳಿಂದ ಸಕಾರಾತ್ಮಕ ಫಲಿತಾಂಶಗಳು ಬರಬಹುದು. ಇದು ಕುಟುಂಬ ಸದಸ್ಯರಲ್ಲಿ ಪ್ರೀತಿಯನ್ನು ಸುಧಾರಿಸುತ್ತದೆ, ಆಸ್ತಿಯಲ್ಲಿ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಮತ್ತು ಪರಿಸರವನ್ನ ಶಾಂತಿಯುತವಾಗಿಸುತ್ತದೆ. ನೀವು ವಾಹನಗಳು ಮತ್ತು ಆಸ್ತಿಯಂತಹ ಖರೀದಿಗಳಿಗೆ ಹೋಗಬಹುದು ಮತ್ತು ಕುಟುಂಬ ಘರ್ಷಣೆಗಳು ಕಡಿಮೆಯಾಗುತ್ತವೆ. ಎಲ್ಲಾ ಸದಸ್ಯರು ಪರಸ್ಪರ ಬೆಂಬಲವನ್ನ ತೋರಿಸುತ್ತಾರೆ. ಮನೆಯ ವಾತಾವರಣವು ಹರ್ಷ ಚಿತ್ತದಿಂದ ಕೂಡಿರುತ್ತದೆ. ನಿಮ್ಮ ಸಾಮಾಜಿಕ ಪ್ರಭಾವ ಬೆಳೆಯುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ನೀವು ಸಮಾಜದಲ್ಲಿ ಉತ್ತಮ ಖ್ಯಾತಿ ಮತ್ತು ಗೌರವವನ್ನು ಪಡೆಯುತ್ತೀರಾ. ಪ್ರಯಾಣದ ವಿಷಯದಲ್ಲಿ ಈ ವರ್ಷ ಉತ್ತಮವಾಗಿರಲಿದೆ. ಆದಾಗ್ಯೂ 9ನೇ ಮನೆಯಲ್ಲಿ ಶನಿಯ ಸ್ಥಾನದಿಂದಾಗಿ ದೂರ ಪ್ರಯಾಣ ಸಾಧ್ಯವಾಗಬಹುದು. ವರ್ಷದ ಮೊದಲ ಭಾಗವು ನಿಮ್ಮ ಸ್ಥಳೀಯ ಭೂಮಿಗೆ ಭೇಟಿ ನೀಡುವ ಅವಕಾಶವನ್ನ ನೀಡಬಹುದು. ಇದು ಆಧ್ಯಾತ್ಮಿಕವಾಗಿ ನಿಮ್ಮ ಪ್ರತಿಫಲದಾಯಕವಾಗಿರುತ್ತದೆ. ನೀವು ಕುಟುಂಬದೊಂದಿಗೆ ತೀರ್ಥಯಾತ್ರೆ ಕೈಗೊಳ್ಳಬಹುದು. ಇದು ನಿಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನ ಹೆಚ್ಚಿಸುತ್ತದೆ. ಕನ್ಯಾ ರಾಶಿಯವರಿಗೆ 2026ರ ವಾರ್ಷಿಕ ಜಾತಕವು ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ. ನೀವು ಬಯಸಿದ ಪಾತ್ರದಲ್ಲಿ ಅವಕಾಶಗಳನ್ನು ಪಡೆಯಬಹುದು. ಹೊಸ ಉದ್ಯೋಗ ಅವಕಾಶಗಳು ಮತ್ತು ವೃತ್ತಿ ಬದಲಾವಣೆಗಳಿಗೆ ಅತ್ಯುತ್ತಮವಾಗಿದೆ. ಗ್ರಹಗಳ ಸಂಚಲನೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಅನುಭವಿಸುವಿರಿ. ಬಡ್ತಿ ಮತ್ತು ಹೊಸ ಉದ್ಯಮಗಳ ಸಾಧ್ಯತೆಗಳೊಂದಿಗೆ ಉದ್ಯೋಗಿಗಳಿಗೆ ವಿಷಯಗಳು ಅವರ ಪರವಾಗಿರುತ್ತವೆ. ಆದಾಯದ ಬೆಳವಣಿಗೆಯ ಹೆಚ್ಚಿನ ಸಾಧ್ಯತೆಯೊಂದಿಗೆ 10ನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ. ಹೊಸ ಉದ್ಯೋಗಗಳು ಅಥವಾ ವ್ಯಾಪಾರೋದ್ಯಮಗಳನ್ನ ಹುಡುಕುತ್ತಿರುವವರಿಗೆ ಈ ವರ್ಷ ಏಳಿಗೆಯಾಗುತ್ತದೆ. ಗುರು ಹೊಸ ಅವಕಾಶಗಳನ್ನ ಒದಗಿಸುತ್ತಾನೆ. ನೀವು ಈಗಾಗಲೇ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಪ್ರಯತ್ನಗಳನ್ನ ಉನ್ನತ ಅಧಿಕಾರಿಗಳು ಗೌರವಿಸುತ್ತಾರೆ. ಇದು ನಿಮ್ಮ ಸ್ಥಾನವನ್ನ ಬಲಪಡಿಸುತ್ತದೆ. ವರ್ಷದ ಉತ್ತರಾರ್ಧದಲ್ಲಿ 7ನೇ ಮನೆಯಲ್ಲಿ ಶನಿ ಮತ್ತು ಗುರುವಿನ ಸಂಯೋಗವನ್ನ ಅನುಭವಿಸುತ್ತಾರೆ. ಇದರ ಪರಿಣಾಮವಾಗಿ ಮೈತ್ರಿ ಮತ್ತು ಪಾಲುದಾರಿಕೆಯಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಇತರರಿಂದ, ವಿಶೇಷವಾಗಿ ಉನ್ನತ ಜನರಿಂದ ಬೆಂಬಲ ಮತ್ತು ಸಹಾಯವನ್ನು ಪಡೆಯುತ್ತೀರಾ. ಈ ಸಮಯದಲ್ಲಿ ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳೊಂದಿಗಿನ ಸಂಬಂಧವನ್ನ ಉತ್ತಮವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ವ್ಯವಹಾರದ ದೃಷ್ಟಿಕೋನದಿಂದ ಈ ವರ್ಷ ಕನ್ಯಾ ರಾಶಿ ಉದ್ಯಮಿಗಳಿಗೆ ಬಹಳ ಲಾಭದಾಯಕವಾಗಿರುತ್ತದೆ. ವರ್ಷವು ಪ್ರಗತಿ, ಬೆಳವಣಿಗೆ ಮತ್ತು ಯಶಸ್ಸಿನಿಂದ ತುಂಬಿರುತ್ತೆ. ನೀವು ಹೊಸ ವ್ಯವಹಾರ ಯೋಜನೆಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಅವುಗಳಲ್ಲಿ ಕೆಲವು ಅತ್ಯಂತ ಯಶಸ್ವಿಯಾಗಬಹುದು. 2026ರ ಕನ್ಯಾ ರಾಶಿಯ ಜಾತಕವು ಲಾಭದಾಯಕ ಮತ್ತು ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತದೆ. ಈ ವರ್ಷ ನೀವು ಸ್ಥಿರ ಆದಾಯ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಿಸಲು ವಿಶೇಷ ಅವಕಾಶಗಳನ್ನು ಪಡೆಯುತ್ತೀರಾ. ಗ್ರಹಗಳ ಸಂಚಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಕೂಲಕರವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ಉಳಿತಾಯವನ್ನ ಕ್ರೋಢೀಕರಿಸಲು ನಿಮಗೆ ಉತ್ತಮ ಅವಕಾಶಗಳು ದೊರೆಯಲಿವೆ. ನೀವು ರಿಯಲ್ ಎಸ್ಟೇಟ್ ಅಥವಾ ಲಾಭದಾಯಕವೆಂದು ಸಾಬೀತುಪಡಿಸುವ ಸ್ವತ್ತುಗಳಲ್ಲಿಯೂ ಹೂಡಿಕೆ ಮಾಡಬಹುದು. 2ನೇ ಮತ್ತು 4ನೇ ಮನೆಗಳಲ್ಲಿ ಗುರುವಿನ ಪ್ರಭಾವವು ಹೆಚ್ಚಿನ ಗಳಿಕೆ ಮತ್ತು ಸೌಕರ್ಯಗಳನ್ನು ತೋರಿಸುತ್ತದೆ. ನೀವು ಆಸ್ತಿ, ವಾಹನಗಳು ಅಥವಾ ಆಭರಣಗಳನ್ನು ಗಳಿಸಬಹುದು ಮತ್ತು ನೀವು ರಿಯಲ್ ಎಸ್ಟೇಟ್ ನಲ್ಲಿಯೂ ಹೂಡಿಕೆ ಮಾಡಬಹುದು. ಇದು ಶಾಶ್ವತ ಲಾಭವನ್ನ ತರುತ್ತದೆ. ನಿಮ್ಮ ಆದಾಯವನ್ನ ಹೆಚ್ಚಿಸಲು ನೀವು ಹೊಸ ಆರ್ಥಿಕ ನಿರೀಕ್ಷೆಗಳನ್ನ ಪಡೆಯುತ್ತೀರಾ ಮತ್ತು ನಿಮ್ಮ ಶ್ರಮವು ಲಾಭದಾಯಕ ಫಲಿತಾಂಶಗಳನ್ನ ತೋರಿಸುತ್ತದೆ. ನಿಮ್ಮ ತಾಯಿಯಿಂದ ನೀವು ಆರ್ಥಿಕ ಸಹಾಯವನ್ನ ಸಹ ಪಡೆಯಬಹುದು. ಆರಂಭಿಕ ತಿಂಗಳುಗಳಲ್ಲಿ ಗುರುವಿನ ಹಿಮ್ಮೆಟ್ಟುವಿಕೆ ಲಾಭಗಳನ್ನು ವಿಳಂಬಗೊಳಿಸಿದರೂ ನಂತರ ನೀವು ಅವುಗಳನ್ನ ಪಡೆಯುತ್ತೀರಾ. ವರ್ಷದ ಉತ್ತರಾರ್ಧದಲ್ಲಿ ಕರ್ಕಾಟಕ ರಾಶಿಯ ಮೂಲಕ ಗುರುವಿನ ಸಾಗುವಿಕೆಯಿಂದಾಗಿ ಆರ್ಥಿಕ ನಿರೀಕ್ಷಿಸಲಾಗುವುದು. ನಿಮ್ಮ ಬೆಳವಣಿಗೆಯ ಹಣಕಾಸನ್ನು ವೃದ್ಧಿಸಲು ಸಾಧ್ಯವಾಗುವಂತಹ ವಿಳಂಬವಾದ ಪಾವತಿಗಳು, ಸಾಲಗಳು ಅಥವಾ ಉಳಿತಾಯಗಳನ್ನ ಸಹ ನೀವು ಪಡೆಯಬಹುದು. ಆದರೆ ನೀವು ನಿಮ್ಮ ಖರ್ಚಿನ ಬಗ್ಗೆ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಭೌತಿಕ ಸೌಕರ್ಯಗಳ ಮೇಲಿನ ಹೆಚ್ಚಿನ ಖರ್ಚು ನಿಮ್ಮ ಒಟ್ಟಾರೆ ಆರ್ಥಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ನೀವು ಯಾವುದೇ ಹಣಕಾಸಿನ ಒತ್ತಡವನ್ನು ಎದುರಿಸಿದಂತೆ ನಿಮ್ಮ ಖರ್ಚು ಮತ್ತು ಹೂಡಿಕೆಗಳ ನಡುವೆ ಎಚ್ಚರಿಕೆಯಿಂದ ಸಮತೋಲನವನ್ನ ಸಾಧಿಸುವುದು ಮುಖ್ಯ. ವರ್ಷದ ಉತ್ತರಾರ್ಧವು ಲಾಭದ ಅವಕಾಶಗಳನ್ನು ನೀಡುತ್ತದೆ. ವಿಶೇಷವಾಗಿ ನೀವು ಯಾವುದೇ ಬಾಕಿ ಸಾಲಗಳು ಅಥವಾ ಹೂಡಿಕೆಗಳನ್ನ ಹೊಂದಿದ್ದರೆ ಈ ಸಮಯ ಅತ್ಯುತ್ತಮವಾಗಿದೆ ಅಂತ ಹೇಳಬಹುದು. ಕನ್ಯಾ ರಾಶಿಯವರಿಗೆ
ಈ ವರ್ಷ ಪ್ರೇಮ ವಿವಾಹ ಮತ್ತು ಗೃಹ ಜೀವನದಲ್ಲಿ ಮಿಶ್ರ ಅನುಭವವನ್ನ ನೀಡುತ್ತದೆ. ವರ್ಷದ ಆರಂಭದ ಅರ್ಧವು ಸ್ವಲ್ಪ ಸವಾಲಿನದ್ದಾಗಿರಬಹುದು, ಆದರೆ ಮಾರ್ಚ್ ಏಪ್ರಿಲ್ ನಿಂದ ಸುಧಾರಣೆ ಕಂಡು ಬರುತ್ತದೆ. ನೀವು ಮದುವೆಯಾಗಲು ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಅದಕ್ಕೆ ಉತ್ತಮ ಅವಕಾಶವಿರುತ್ತದೆ. ಗುರುವಿನ ಸಕಾರಾತ್ಮಕ ಪ್ರಭಾವವು ವಿವಾಹದ ವಿಷಯದಲ್ಲಿ ಸಂತೋಷವನ್ನ ತರುತ್ತದೆ. ಕನ್ಯಾ ರಾಶಿಯವರಿಗೆ ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಆ ಬಂಧವು ಬಲಗೊಳ್ಳುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಪ್ರೇಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ದೇಶೀಯ ಕಾಳಜಿಗಳನ್ನು ನಿಭಾಯಿಸಲಾಗುತ್ತದೆ ಮತ್ತು ನಿಮ್ಮ ಸಂಬಂಧಗಳು ಸಮತೋಲನಗೊಳ್ಳುತ್ತವೆ. ಸಂಬಂಧವನ್ನ ಗಟ್ಟಿಗೊಳಿಸಲು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಹಕರಿಸುತ್ತೀರಾ. ವಿವಾಹಿತ ಕನ್ಯಾ ರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ದಾಂಪತ್ಯ ಜೀವನವು ಉತ್ತಮಗೊಳ್ಳುತ್ತದೆ. ಅಲ್ಲಿ ಪರಸ್ಪರ ಬೆಂಬಲ ಮತ್ತು ತಿಳುವಳಿಕೆ ಇರುತ್ತದೆ. 7ನೇ ಮನೆಯಲ್ಲಿ ಗುರುವಿನ ಸಾಗಣೆಯು ನಿಮ್ಮ ದಾಂಪತ್ಯದಲ್ಲಿ ಸಾಮರಸ್ಯವನ್ನುಂಟು ಮಾಡುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಾ ಮತ್ತು ಪರಸ್ಪರ ತಿಳುವಳಿಕೆಯನ್ನ ಹೆಚ್ಚಿಸುತ್ತೀರಾ. ಇದು ಸಂತೋಷದ ಕುಟುಂಬ ಜೀವನಕ್ಕೆ ಕಾರಣವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ 2026ನೇ ವರ್ಷವು ಕನ್ಯಾ ರಾಶಿಯವರಿಗೆ ಮಿಶ್ರ ವರದಿಗಳನ್ನು ನೀಡುತ್ತದೆ. 6ನೇ ಮನೆಯಲ್ಲಿ ರಾಹು ಇರುವುದರಿಂದ ರೋಗಗಳ ವಿರುದ್ಧ ಬಲವಾದ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ, ಆದರೆ ಇತರ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. ಶನಿಯ ಸ್ಥಾನವು ನಿಮ್ಮ ಲಗ್ನದಲ್ಲಿರುವುದರಿಂದ ನೀವು ನಿಧಾನವಾಗಿ ವರ್ತಿಸುತ್ತೀರಾ ಮತ್ತು ಹೊಟ್ಟೆಯ ಕೆಳಭಾಗಕ್ಕೆ ಸಂಬಂಧಿಸಿದ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವರ್ಷದ ಆರಂಭದಲ್ಲಿ ನೀವು ಋತುಮಾನದ ಕಾಯಿಲೆಗಳು, ಒತ್ತಡ ಮತ್ತು ಚರ್ಮದ ಸಮಸ್ಯೆಗಳಂತಹ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು. ಗುರುವಿನ ಶುಭ ಪರಿಣಾಮವು ನಂತರ ನಿಮ್ಮ ಆರೋಗ್ಯವನ್ನ ಹೆಚ್ಚಿಸುತ್ತದೆ, ಆದರೆ ವರ್ಷದ ಆರಂಭದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತಲೇ ಇರುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, 2026ರಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ. ಈ ವರ್ಷ ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ವರ್ಷ ಅಂತಾನೆ ಹೇಳಬಹುದು. ದೇವರೇ ಕೊಟ್ಟಿರುವಂತಹ ವರಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 2026ರಲ್ಲಿ 10% ಸಣ್ಣ ಪುಟ್ಟ ತೊಂದರೆಗಳನ್ನ ಬಿಟ್ಟರೆ 90% ಬಹಳ ಒಳ್ಳೆಯ ಫಲಗಳೇ ಇವೆ. ಅವೆಲ್ಲವನ್ನ ನೀವು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ಯಶಸ್ಸಿನ ಉತ್ತುಂಗದಲ್ಲಿರಬಹುದು. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಕನ್ಯಾ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.